ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದಂತೆ ಯಾವ ರೀತಿ ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಏನು ತೊಂದರೆ ಇಲ್ಲದೆ ಜೀವಿಸಬಹುದು ಎಂಬುದಾಗಿದೆ ಇವತ್ತಿನ ಚರ್ಚೆ. ಪರಿಶುದ್ಧ ಇಸ್ಲಾಮಿನಲ್ಲಿ ಕಷ್ಟಪಡಬೇಕಾದಂಥ ಒಂದು ಅವಶ್ಯಕತೆಯೂ ಇಲ್ಲ. ಮನುಷ್ಯರಿಗೆ ಒಂದು ಕಷ್ಟವಾಗುವ ರೀತಿಯಲ್ಲಿ ಪವಿತ್ರ ಇಸ್ಲಾಂ ಧರ್ಮ ಯಾವುದೇ ಕರ್ಮವನ್ನು ಕೂಡ ಕಲ್ಪಿಸಿಲ್ಲ. ಹಾಗಿರುವಾಗ ನಮ್ಮಲ್ಲಿರುವಂತಹ ಇವತ್ತು ನಮ್ಮ ದೈನಂದಿನ ಜೀವನದಲ್ಲಿ ನಮಗಿರುವಂತಹ ಎಷ್ಟೋ ಸಮಸ್ಯೆಗಳ ಕಡಲಿನಲ್ಲಿ ಬೆಂದು ಹೋದಂತಹ ಹೃದಯಗಳಿಗೆ ಸಾಂತ್ವನದ ಪ್ರಕಾಶ ಆಗಿದೆ ಪವಿತ್ರ ಇಸ್ಲಾಂ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಉಂದುರು ಇಲಾ ಮನ್ ಹುವ ಅಸ್ಫಲ ಮಿಂಕುಂ, ನಿನಗಿಂತ ಕೆಳಗೆ ಇರುವವರನ್ನು ನೀನು ನೋಡು. ಬಂಗ್ಲೆ ಕಟ್ಟಿದವನನ್ನು, ದೊಡ್ಡ ದೊಡ್ಡ ಐಷಾರಾಮಿ ಕಾರಿನಲ್ಲಿ ಓಡಾಡುವ ವ್ಯಕ್ತಿಗಳನ್ನು ನೋಡಿ ಅಸೂಯೆ ಪಡಬೇಡ, ಅದಕ್ಕೆ ಆಸೆಯು ಪಡಬೇಡ. ದೈವನು ಅಲ್ಲಾಹನು ಕೊಡುವ ಆ ದಿನದಲ್ಲಿ ಅಲ್ಲಾಹ್ ನನಗೆ ಕೊಡ್ತಾನೆ ಎಂಬಂತಹ ಭರವಸೆ ಇಟ್ಕೋ. ಆದರೆ ಯಾವುದರಲ್ಲೂ ಅತಿಯಾದಂತಹ ಆಗ್ರಹವನ್ನು ಇಡಬೇಡ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಉಂದುರು ಇಲಾ ಮನ್ ಹುವ ಅಸ್ಫಲ ಮಿಂಕುಂ, ನಿನಗಿಂತ ಕೆಳಗಿರುವವರನ್ನು, ಬಡವನನ್ನು, ಕಷ್ಟದಲ್ಲಿರುವವನನ್ನು, ಕಾಲಿಲ್ಲದವನನ್ನು, ನೀನೊಬ್ಬ ಆರೋಗ್ಯ ಹದಗೆಟ್ಟು ರೋಗಿಯಾದ ವ್ಯಕ್ತಿಯಾಗಿದ್ದರೆ ಏನು ಮಾಡು? ರೋಗದಲ್ಲಿರುವವನನ್ನು, ಅದಕ್ಕಿಂತ ದೊಡ್ಡ ರೋಗದಲ್ಲಿರುವವನನ್ನು ನೋಡು. ಇನ್ನು ಮನೆ ಇಲ್ಲದೆ ಕಷ್ಟಪಡುವ ಒಂದು ವ್ಯಕ್ತಿಯಾಗಿದ್ದರೆ ನೀನು ಮನೆ ಬಾಡಿಗೆಯಲ್ಲಿ ಆದರೂ ಇದ್ದಿ, ಆದರೆ ಮನೆಯೇ ಇಲ್ಲದವನನ್ನು ನೋಡು. ಇನ್ನು ನಿನಗೆ ಮನೆಯೇ ಇಲ್ಲದಿದ್ದರೂ ಆರೋಗ್ಯದಲ್ಲಿ ಇಲ್ಲದವನನ್ನು ನೋಡು. ಅಲ್ಲಾಹ್ ನನಗೆ ಆರೋಗ್ಯ ನೀಡಿದ್ದಾನೆ, ದುಡಿಯಲು ಶಕ್ತಿ ಸಾಮರ್ಥ್ಯ ನೀಡಿದ್ದಾನೆ, ದುಡಿದು ಮನೆ ಕಟ್ಟು ಎಂಬಂತಹ ಭರವಸೆಯನ್ನಿಟ್ಕೋ. ನಾವು ಸರಿಯಾದ ರೀತಿಯಲ್ಲಿ ಒಂದು ಚಿಂತಿಸುವುದಾದರೆ ಈ ನಶ್ವರವಾದಂತಹ ಈ ಬದುಕು, ನಶ್ವರವಾದಂತಹ ಇಹಲೋಕದ ಈ ಆಸೆಗಳೆಲ್ಲ ಎಷ್ಟು ದಿನಕ್ಕೆ ಇರಬಹುದು? ನಾವು ಚಿಂತಿಸಿ ನೋಡಿದ್ದೀವ, ಎಷ್ಟು ದಿನಕ್ಕೆ? ಇನ್ನು ಹೆಚ್ಚಂದರೆ ಈಗ ಅಕಾರ್ಡಿಂಗ್ ಟು ಮೀ, ನನ್ನ ಒಂದು ಇದರ ಪ್ರಕಾರ ನೋಡೀಗ ಒಬ್ಬ ಮನುಷ್ಯನ ನಂದೀಗ 25 years ಓಲ್ಡ್. ಓಕೆ, ಹಾಗಾದರೆ ಹೆಚ್ಚಂದರೆ ಒಬ್ಬ ಸರಾಸರಿ ಮನುಷ್ಯ 60 ವರ್ಷ ಜೀವಿಸ್ಬೋದು. 60 ವರ್ಷದಲ್ಲಿ, ಅದರಲ್ಲೂ ಅಂದಿನ ಕಾಲದಲ್ಲಿ ಜೀವಿಸುತ್ತಿದ್ದಂತಹ ಅಷ್ಟೊಂದು ವರ್ಷ ಜೀವಿಸಲು ನಮ್ಮಿಂದ ಸಾಧ್ಯವಿಲ್ಲ. ಏನೇ ಆದರೂ 60 ವರ್ಷದಲ್ಲಿ ಜೀವನದ ಅರ್ಧ ಭಾಗ ನಮ್ಮದು ಹೋಯಿತು. 30 ವರ್ಷ ಕಳೀತು. 30 ವರ್ಷ ಹೋದ ನಂತರ ಇನ್ನುಳಿದಿರುವಂಥದ್ದು 30 ವರ್ಷ. ಈ 30 ವರ್ಷದಲ್ಲಿ ನಿದ್ದೆ ಮಾಡಲಿಕ್ಕೆ 15 years ಬೇಕಿ ಬರುತ್ತೆ ಅಲ್ವಾ? ಒಂದು ದಿನದ ಅರ್ಧ ನಾವು ನಿದ್ದೆಯಲ್ಲೇ ಕಳಿತೀವಿ, ಇನ್ನು ಅರ್ಧ 15 ವರ್ಷ. ಈ 15 ವರ್ಷ ಜೀವಿಸಲು ಬೇಕಾಗಿ ನಿರಂತರವಾದಂತಹ ಓಡಾಟ, ಈ 15 ವರ್ಷದ ಐಷಾರಾಮಿ ಬದುಕಿಯನ್ನು ಕಟ್ಟಿಕೊಳ್ಬೇಕು ಎಂಬಂಥ ಅತಿಯಾದ ಆಸೆಯಿಂದ ಓಡಾಡ್ತಿದ್ದೀವಿ. ಚಿಂತಿಸಿ ನೋಡಿದ್ದೀವ? ಆರೋಗ್ಯ ಹದಗೆಡುವಂತಹ 50ರ ನಂತರದ 10 ವರ್ಷ ಜೀವಿಸಲು ಬೇಕಾಗಿ ದಿನನಿತ್ಯದ ಓಡಾಟ, ಹಣ ಮಾಡಬೇಕು, ಹಣ ಮಾಡಿ ಒಂದು ಒಳ್ಳೆಯ ಐಷಾರಾಮಿ ಜೀವನವನ್ನು ಕಟ್ಕೊಳ್ಬೇಕು ಎಂಬಂತಹ ಅತಿಯಾದಂತಹ ಆಸೆ. ಇದು ಮನುಷ್ಯನನ್ನು ಇನ್ನೂ ಹಣದ ಮೇಲೆ ಹಣ, ಬಂಗ್ಲೆ ಮೇಲೆ ಬಂಗ್ಲೆ, ಮನೆಯ ಮೇಲೆ ಮನೆ, ಆಸ್ತಿ ಮೇಲೆ ಅಂತಸ್ತು, ಹೀಗೆ ಆಸೆಗಳ ನಾನಾ ರೂಪಕ್ಕೆ ಓಡಿಸಲು ಕಾರಣ ಇದೆ ಅಲ್ವಾ? ಆದರೆ ನಾವು ಚಿಂತಿಸುವುದಾದರೆ, ಒಂದು ಮನುಷ್ಯ 50 ವರ್ಷ ಜೀವಿಸಿ 50 ವರ್ಷದಿಂದ 60 ವರ್ಷದಿರುವಂತಹ ಆ 10 ವರ್ಷದ ಆಯುಸ್ಸಿನಲ್ಲಿ ಜೀವಿಸಲು ಬೇಕಾಗಿ ಆಗಿದೆ ಈ 50 ವರ್ಷ ಇಲ್ಲಿ ಕಷ್ಟಪಡುವಂಥದ್ದು. ಇಷ್ಟೊಂದು ಖೇದಕರದ ಸಂಗತಿ.
ಅದರಿಂದ ನಾನು ಹೇಳುವಂಥದ್ದು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದಂತಹ ಈ ಸಿಸ್ಟಮ್, ಈ ಒಂದು ಹದೀಸನ್ನು ಫಾಲೋ ಮಾಡಿದರೆ ಸಾಕು, ನಮಗೆ ಏನೂ ಬೇಕಾಗಿ ಬರಲಿಕ್ಕಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮತ್ತೊಮ್ಮೆ ಸ್ವಹಾಬಿಯವರಿಯರಲ್ಲಿ ಹೇಳ್ತಾರೆ, ಇದಾ ತಅಲಮೂನ ಇನ್ ತಅಲಮೂನ ಮಾ ಅಲಮು ಲಲಹಿಕ್ತುಂ ಕಲೀಲನ್ ವಲ ಬಕೈತುಂ ಕಸೀರಾ ಔ ಕಮಾ क़ಾಲ್. ಅಂದರೆ ನಾನು ತಿಳಿದಂತಹ ಕಾರ್ಯಗಳನ್ನು, ಸಂಗತಿಗಳನ್ನು, ನಿಜ ಸ್ಥಿತಿಗಳನ್ನು ನೀವೆಲ್ಲಾದರೂ ತಿಳಿದಿರ್ತಿದ್ರೆ ನೀವೀಗ ಅತಿಯಾಗಿ ಅಳುತ್ತಿದ್ದೀರಿ, ಅದೇ ರೀತಿ ಕಡಿಮೆ ಸಮಯ ಮಾತ್ರ ನಗಾಡ್ತಿದ್ದೀರಿ, ನಗ್ತಾ ಇರ್ತಿದ್ರಿ ಅಂತ. ಕಾರಣ ಏನಂದರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ಮಿರಾಜ್ ಯಾತ್ರೆ, ಇಸ್ರಾ ಮಿರಾಜ್ ಯಾತ್ರೆ ಹೋದಂತಹ ಸಂದರ್ಭದಲ್ಲಿ ಕಂಡಂತಹ ದೃಶ್ಯಗಳೇನಿದೆಯೋ, ನರಕದ ಶಿಕ್ಷೆಗಳೇನಿದೆಯೋ, ಇಲ್ಲಿ ಪಾಪದಲ್ಲಿ ಮುಳುಗಿ ಹೋದಂತಹ ಜೀವಗಳು ಅಲ್ಲಿ ಯಾವ ರೀತಿಯಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತದೆ ಎಂಬಂತಹ, ಅದು ಕಣ್ಣಿಂದಲೇ, ನೇರ ದೃಷ್ಟಿಯಿಂದಲೇ ನೋಡಿದ ಕಾರಣ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವಂಥ ಮಾತು, ನೀವು ಅತಿಯಾದ ಸಮಯದಲ್ಲಿ ಕೂಗ್ತಾ ಇರ್ತಿದ್ರಿ, ನೀವೆಲ್ಲಾದರೂ ನೋಡಿರ್ತಿದ್ರೆ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ. ಚಿಂತಿಸಬೇಕು. ಅಂತಹ ಒಂದು ಭಯಾನಕವಾದಂತಹ ನರಕದಲ್ಲಿ ನಮಗೊಂದು ಬೆಂಕಿ ಸಹ ಮುಟ್ಲಿಕ್ಕೆ ಆಗ್ಲಿಕ್ಕಿಲ್ಲ ನಮ್ಮಿಂದ. ಅದರಿಂದ ಎಷ್ಟೋ ಪಟ್ಟು ಕಾಠಿಣ್ಯ ತುಂಬಿದಂತಹ ಬೆಂಕಿಯಲ್ಲಿ ಬೆಂದು ಅದು ನಮಗೆ ಸಾಧ್ಯವೇ ಇಲ್ಲ, ಊಹಿಸಲು ಸಹ ಸಾಧ್ಯವಿಲ್ಲ. ಆದ್ದರಿಂದ ಅದಕ್ಕೆ ಬೇಕಾದಂತಹ ಸತ್ಕರ್ಮಗಳನ್ನು ಮಾಡಿ ಜೀವಿಸಲು ನಮ್ಮಿಂದ ಸಾಧ್ಯವಾಗಬೇಕು. ಅಲ್ಲಾಹನು ಇಹಲೋಕವನ್ನು ಇಷ್ಟಪಡದೆ ಆಖಿರಕ್ಕೆ ಬೇಕಾಗಿ, ಪರಲೋಕಕ್ಕೆ ಬೇಕಾಗಿ ಕಷ್ಟಪಡುವವರಲ್ಲಿ ನಮ್ಮನ್ನು ಸೇರಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.